ಈಗ ಪಕ್ಷ ಯಾರು ತಪ್ಪು ಮಾಡ್ಯಾರ ತಪ್ಪೇ. ಎಸ್ ಸರ್ ಪಕ್ಷ ಒಂದು ಪಕ್ಷ ಅಲ್ಲಿ ರಾಜ್ಯಾಧ್ಯಕ್ಷರಂತ ನೇಮಕ ಮಾಡಿದ ಸಂದರ್ಭದೊಳಗೆ ಈಗ ವಿರೋಧ ಪಕ್ಷದವರು ಅಂತ ಹೇಳ್ಬಿಟ್ಟು ನೇಮಕ ಮಾಡಿದ ಸಂದರ್ಭದೊಳಗೆ ತಾವು ಬಹಿರಂಗವಾಗಿ ಜನರು ಎದುರಿಗೆ ಹೇಳ್ತೀರಿ ಅಂತ ವಿರೋಧ ಪಕ್ಷದ ನಾಯಕನೇ ನಾನು ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಅಡ್ಜಸ್ಟ್ಮೆಂಟು ಶಿಕಾರ್ಪುರ್ನ ಕಾಂಗ್ರೆಸ್ ಅಭ್ಯರ್ಥಿ ಡಿಪಾಸಿಟ್ ಕಳ್ಕೊತಾನೆ. ಅಲ್ಲಿ ಪಕ್ಷೇತರ ಒಬ್ಬ ನಿಂತ 60,000 ಓಟ್ ತೊಗೊತಾನೆ. ಆ 60,000 ಓಟ್ ತೊಗೊಂಡೇ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದ್ರೆ ಗೆಲ್ತಿದ್ದ. ಅಡ್ಜಸ್ಟ್ಮೆಂಟ್ ಆಯಿತು. ಪಾಪ ಸೋಮಣ್ಣವ್ರಿಗೆ ಇಲ್ಲಿ ಆರಾಮ ಇಲ್ದರೆ ಗೆದ್ದು ಬರ್ತಿದ್ರು. ಗೋವಿಂದರಾಜನಗರನ 25-30 ಸಾವಿರ ಅವ್ರನ್ನ ಎರಡು ಕಡೆ ವಿಧಾನಸಭೆಗೆ ನಿಂದಿರಿಸಿ ಅವ್ರನ್ನ ಹೋಗಿ ಅಪ್ಪ ಮಕ್ಕಳು ಅಲ್ಲೆಲ್ಲ ಲಿಂಗಾಯತರಿಗೆ ಏನೇನೋ ಮಾಡಿ ಓಟ್ ಹಾಕಲಾರ್ದಂಗೆ ಮಾಡಿಕೊಂಡು ಸೋಮಣ್ಣನ ಪಾಪ ಎರಡು ಕಡೆ ಸೋಲಿಸಿದ್ರು. ಬೊಮ್ಮಾರನ್ನ ಸೋಲಿಸಲಾಕ ಅಪ್ಪ ಮಕ್ಕಳು ಪ್ರಯತ್ನ ಮಾಡಿದ್ರು. ಬಸನಗೌಡ ಪಾಟೀಲನ್ನ ಸೋಲಿಸಲಾಕ ರೊಕ್ಕ ಕಳಿಸಿದ್ರು. ಮತ್ತು ಅವ್ರ ಪಕ್ಷನಿಷ್ಠೆ ಅವ್ರು ಏನು ಬೇಕಾದ ಮಾಡಿದ್ರು ನಡೀತೈತಿ. ಯತ್ನಾಳ್ ಅವ್ರು ಮಾಡಿದಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರೆ ನೀವು ಸ್ವಪಕ್ಷೀಯರಿಗೆ ಬೈತೀರಿ. ಸ್ವಪಕ್ಷೀಯವ್ರನ್ನೇ ಸೋಲಿಸೋವಂಥವ್ರಿಗೆ ಏನು ತಾಯ್ಗಂಡ್ರಿಗೆ ಏನಂತ ಹೇಳ್ತೀರಿ ಹೇಳ್ರಿ. ಈಗ ಪಕ್ಷ ಯಾರು ತಪ್ಪು ಮಾಡ್ಯಾರ ತಪ್ಪೇ. ಎಸ್ ಸರ್ ಪಕ್ಷ ಒಂದು ಪಕ್ಷ ಅಲ್ಲಿ ರಾಜ್ಯಾಧ್ಯಕ್ಷರಂತ ನೇಮಕ ಮಾಡಿದ ಸಂದರ್ಭದೊಳಗೆ ಈಗ ವಿರೋಧ ಪಕ್ಷದವರು ಅಂತ ಹೇಳ್ಬಿಟ್ಟು ನೇಮಕ ಮಾಡಿದ ಸಂದರ್ಭದೊಳಗೆ ತಾವು ಬಹಿರಂಗವಾಗಿ ಜನರು ಎದುರಿಗೆ ಹೇಳ್ತೀರಿ ಅಂತ ವಿರೋಧ ಪಕ್ಷದ ನಾಯಕನೇ ನಾನು ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಅಡ್ಜಸ್ಟ್ಮೆಂಟು ಶಿಕಾರ್ಪುರ್ನ ಕಾಂಗ್ರೆಸ್ ಅಭ್ಯರ್ಥಿ ಡಿಪಾಸಿಟ್ ಕಳ್ಕೊತಾನೆ. ಅಲ್ಲಿ ಪಕ್ಷೇತರ ಒಬ್ಬ ನಿಂತ 60,000 ಓಟ್ ತೊಗೊತಾನೆ. ಆ 60,000 ಓಟ್ ತೊಗೊಂಡೇ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದ್ರೆ ಗೆಲ್ತಿದ್ದ. ಅಡ್ಜಸ್ಟ್ಮೆಂಟ್ ಆಯಿತು. ಪಾಪ ಸೋಮಣ್ಣವ್ರಿಗೆ ಇಲ್ಲಿ ಆರಾಮ ಇಲ್ದರೆ ಗೆದ್ದು ಬರ್ತಿದ್ರು. ಗೋವಿಂದರಾಜನಗರನ 25-30 ಸಾವಿರ ಅವ್ರನ್ನ ಎರಡು ಕಡೆ ವಿಧಾನಸಭೆಗೆ ನಿಂದಿರಿಸಿ ಅವ್ರನ್ನ ಹೋಗಿ ಅಪ್ಪ ಮಕ್ಕಳು ಅಲ್ಲೆಲ್ಲ ಲಿಂಗಾಯತರಿಗೆ ಏನೇನೋ ಮಾಡಿ ಓಟ್ ಹಾಕಲಾರ್ದಂಗೆ ಮಾಡಿಕೊಂಡು ಸೋಮಣ್ಣನ ಪಾಪ ಎರಡು ಕಡೆ ಸೋಲಿಸಿದ್ರು. ಬೊಮ್ಮಾರನ್ನ ಸೋಲಿಸಲಾಕ ಅಪ್ಪ ಮಕ್ಕಳು ಪ್ರಯತ್ನ ಮಾಡಿದ್ರು. ಬಸನಗೌಡ ಪಾಟೀಲನ್ನ ಸೋಲಿಸಲಾಕ ರೊಕ್ಕ ಕಳಿಸಿದ್ರು. ಮತ್ತು ಅವ್ರ ಪಕ್ಷನಿಷ್ಠೆ ಅವ್ರು ಏನು ಬೇಕಾದ ಮಾಡಿದ್ರು ನಡೀತೈತಿ. ಯತ್ನಾಳ್ ಅವ್ರು ಮಾಡಿದಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರೆ ನೀವು ಸ್ವಪಕ್ಷೀಯರಿಗೆ ಬೈತೀರಿ. ಸ್ವಪಕ್ಷೀಯವ್ರನ್ನೇ ಸೋಲಿಸೋವಂಥವ್ರಿಗೆ ಏನು ತಾಯ್ಗಂಡ್ರಿಗೆ ಏನಂತ ಹೇಳ್ತೀರಿ ಹೇಳ್ರಿ. ಲೋಕಸಭೆ ಚುನಾವಣೆ ಸಂಬಂಧಪಟ್ಟಂಗೆ